ನಾಳೆಯಿಂದ ಇಡೀ ರಾಜ್ಯದಾದ್ಯಂತ SIR ಪ್ರಾರಂಭ ಆಗ್ತಾ ಇದೆ. ಆ SIRಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲ ವಿವರಗಳನ್ನು ಅಧಿಕಾರಿಗಳಿಗೆ ಕೊಡಬೇಕಾಗ್ತದೆ. SIR ಅಂದರೆ ಭಾಳ ಮುಖ್ಯವಾಗಿ ಅಲ್ಲಿ ಯಾರೆಲ್ಲ ಅನರ್ಹರಿದ್ದಾರೆ ಮತಪಟ್ಟಿಯಿಂದ ಅವ್ರನ್ನ ಕೈ ಬಿಡುವಂತಹ ಒಂದು ಪ್ರಕ್ರಿಯೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬರೀ ನೋಡ್ಕೊಂಬರೋಣ. ನಾಳೆಯಿಂದ ರಾಜ್ಯದಾದ್ಯಂತ ಮತಪಟ್ಟಿ ಪರಿಷ್ಕರಣೆಗೆ ನಿಮ್ಮ ಮನೆ ಬಾಗಿಲಿಗೆ BLOಗಳು ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ಗಳು ಬರ್ತಾರೆ. ಸ್ವಯಂ ದೃಢೀಕರಿಸಿದ ದಾಖಲೆ ಸಲ್ಲಿಕೆ ಮಾಡುವಂಥದ್ದು ಕಡ್ಡಾಯ ಆಗಿರ್ತದೆ. ಅವ್ರ ಹತ್ರ 2 ಅರ್ಜಿ ಇರ್ತದೆ. ನೀವೊಂದು ಭರ್ತಿ ಮಾಡಿ ಇಟ್ಕೋಬೇಕು, ಒಂದು ಭರ್ತಿ ಮಾಡಿ ಅಧಿಕಾರಿಗಳ ಕೈ ಕೊಡಬೇಕಾಗ್ತದೆ. ಜೊತೆಗೆ ಅದರಲ್ಲಿ ಒಂದಿಷ್ಟು ಡೀಟೇಲ್ಸ್ಗಳನ್ನು ಕೂಡ ಫುಲ್ಫಿಲ್ ಮಾಡಬೇಕಾಗ್ತದೆ. 2855 ಮತದಾರರ ಸಹಾಯ ಕೇಂದ್ರಗಳ ಸ್ಥಾಪನೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಇನ್ನು ಬೆಂಗಳೂರಿಗೆ ಸಂಬಂಧಪಟ್ಟಂಗೆ 5 ಮಹಾನಗರ ಪಾಲಿಕೆ 369 ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಸಮಗ್ರ ಒಂದು ಮತಪಟ್ಟಿ ಪರಿಷ್ಕರಣೆಗೆ ಈಗ GBA ಮುಂದಾಗಿದೆ. GBA ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಈ ಬಗ್ಗೆ ಒಂದಿಷ್ಟು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ನಾಳೆಯಿಂದ ಜುಲೈ 29ರವರೆಗೆ ಮನೆ ಸಮೀಕ್ಷೆ ನಡೀತದೆ. ಇದು ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಾದ್ಯಂತ 31 ಜಿಲ್ಲೆಗಳಲ್ಲೂ ಕೂಡ BLOಗಳ ಜೊತೆಗೆ ಇನ್ನು BLE ಅಂದರೆ ಬೂತ್ ಲೆವೆಲ್ ಏಜೆಂಟ್ ಕೂಡ ಬರ್ತಾರೆ. ಯಾಕಂದರೆ ಅವರು ಒಂದು ಪಕ್ಷದ ಏಜೆಂಟ್ರಾಗಿ ಕೂಡ ಬರ್ಬೋದು. ಯಾಕಂದರೆ ಇಲ್ಲಿ ಬೆಂಗಳೂರಿನಲ್ಲೇ ಭಾಳ ಮುಖ್ಯವಾಗಿ 1.03 ಕೋಟಿ ಮತದಾರರ ಒಂದು ಮ್ಯಾಪಿಂಗ್ ಆಗಿದೆ. ಸಮೀಕ್ಷೆಗಾಗಿ 8972 BLOಗಳ ನೇಮಕ, BLOಗಳ ಜೊತೆಗೆ BLE ಅವರು ಕೂಡ ಬರ್ತಾರೆ. ಯಾಕಂದರೆ ಈ BLOಗಳು ಬೂತ್ ಲೆವೆಲ್ ಆಫೀಸರ್ಸ್ಗಳಾಗಿರ್ತಾರೆ. ಇನ್ನು BLEಗಳಂದರೆ ಬೂತ್ ಲೆವೆಲ್ ಏಜೆಂಟ್ಗಳು. ಅವರು ಒಂದು ಪಕ್ಷದ ಒಂದು ಪರವಾಗಿ ಕೂಡ ಅವರು ಮನೆಗೆ BLOಗಳ ಜೊತೆ ಬರ್ತಾರೆ. ಜೊತೆಗೆ ಕೆಲವರ ಹೆಸರನ್ನು ಈಗ ಏನಾದರೂ ಕೈ ಬಿಟ್ಟಿದ್ರೆ ಅದು ಚುನಾವಣಾಧಿಕಾರಿಗಳು ಕೈ ಬಿಟ್ಟಿದ್ದಾರೆ ಅಂತ ಮತ್ತೆ ನಾಳೆ ದಿವಸ ದೂರಬಾರ್ದಲ್ಲ. ಹಾಗಾಗಿ BLEಗಳ ಸಮ್ಮುಖದಲ್ಲೇ ಪರಿಷ್ಕರಣೆ ನಡೀತಾ ಹೋಗ್ತದೆ. ಈಗಾಗಲೇ ಅವರು 2 ಅರ್ಜಿಯನ್ನು ಕೊಡ್ತಾರೆ. ಅದರಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರ ಹೆಸರು, ಡೇಟ್ ಆಫ್ ಬರ್ತು, ಅವರು ಎಷ್ಟು ವರ್ಷದಿಂದ ಅಲ್ಲಿ ವಾಸವಾಗಿದ್ದಾರೆ, ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಅಲ್ಲಿ ಫುಲ್ಫಿಲ್ ಮಾಡಬೇಕಾಗ್ತದೆ. ಮತದಾರರ ನಮೂನೆ ಸಲ್ಲಿಕೆ ಅದರಲ್ಲಿ ಭಾಳ ಮುಖ್ಯವಾಗಿ ಕಡ್ಡಾಯ ಆಗಿರ್ತದೆ. ಇನ್ನು ಆನ್ಲೈನ್ ಮೂಲಕವೂ ಕೂಡ ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು 2855 ಮತದಾರರ ಸಹಾಯ ಕೇಂದ್ರಗಳ ಸ್ಥಾಪನೆ ಕೂಡ ಈಗ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಎಲ್ಲರಿಗೆ ಕೊಡಲಿಕ್ಕೆ ಆಲ್ ಆಫ್ ಇಟ್ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿದ್ದ ಪ್ರಕಾರ SIR ಇದು ಕೆಲಸ ಪ್ರಾರಂಭವಾಗುತ್ತದೆ. ನಾಳೆಯಿಂದ ನಮ್ಮ BLOಗಳನ್ನು ನಾವು ಮನೆಗೆ ಭೇಟಿ ಮಾಡಲಿಕ್ಕೆ ಎನ್ಯುಮರೇಷನ್ ಫಾರ್ಮ್ ಎಲ್ಲರಿಗೆ ಕೊಡಲಿಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. The BLOs will go to every household to will start going to households to distribute the enumeration forms as part of SIR. The SIR 30 ಜೂನ್ನಿಂದ 29 ಜುಲೈ ತನಕ ನಡೀತದೆ. ಆಮೇಲೆ ಡ್ರಾಫ್ಟ್ ರೋಲನ್ನು 5 ಆಗಸ್ಟಿಗೆ ನಾವು ಪಬ್ಲಿಷ್ ಮಾಡ್ತೀವಿ. ಈಗಾಗಲೇ 2026 ಪೂರ್ವ ಪರಿಷ್ಕರಣೆಗೆ ನಾವು ಏನು ನೋಡಿದರೆ 2002ರ ಮತದಾರ ಪಟ್ಟಿಗೆ ಹಾಗೂ 2025 ಮತದಾರ ಪಟ್ಟಿಯನ್ನು ಮ್ಯಾಪಿಂಗ್ ಮಾಡುವ ಸಂದರ್ಭದಲ್ಲಿ ಕನಿಷ್ಠ 76% ಪ್ರಗತಿಯಾಗಿದೆ. ಅಂದರೆ ಔಟ್ ಆಫ್ ದ ಟೋಟಲ್ ಆಫ್ 1.03 crores ವೋಟರ್ಸ್, 1,03,82,000 ವೋಟರ್ಸ್ ಏನಿದೆ, ಅಂದರೆ ರೌಂಡೆಡ್ ಆಫ್ ಟು 1,04,00,000 ವೋಟರ್ಸ್ನಲ್ಲಿ 79 ಲ್ಯಾಕ್ ವೋಟರ್ಸ್ ಅನ್ನು ನಾವು ಈಗಾಗಲೇ ಮ್ಯಾಪ್ ಮಾಡಿಟ್ಟಿದ್ದೀವಿ. ಮಾತ್ರ ಈ ಮ್ಯಾಪಿಂಗ್ ಅಂದರೆ ಏನು? ಮ್ಯಾಪಿಂಗ್ ಅಂದರೆ ಫಸ್ಟ್ ಕಟ್ನಲ್ಲಿ ಯಾರೆಲ್ಲ ನಾವು 2 ವೋಟರ್ ರೋಲ್ನಲ್ಲಿ ವಿ ಕುಡ್ ಐಡೆಂಟಿಫೈ ದ್ಯಾಟ್ ದೀಸ್ ವೋಟರ್ಸ್ are probably the voters in the area
ಅಂದರೆ ಅದನ್ನು ಮ್ಯಾಪಿಂಗ್ ಮಾಡಿಕೊಂಡು ಅವರನ್ನು ನಾವು ಎನ್ಯುಮರೇಷನ್ ಫಾರ್ಮ್ನಲ್ಲಿ ನಾವು ಅವರಿಗೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಅಂದರೆ 24 ಲಕ್ಷ ಆರ್ ಎಲೆಕ್ಟರ್ಸ್ ಹೂ ಆರ್ ಅನ್ಮ್ಯಾಪ್ಡ್. ಈಗ ಈ ಒಂದು 28 ಮತ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ಸ್ ಆರ್ ಅವೈಲಬಲ್. ಅದರಲ್ಲಿ ಅವರಿಗೆ ವಿ ಹ್ಯಾವ್ ಆಲ್ರೆಡಿ ಆಸ್ಕ್ ದೆಮ್ ಟು ವಿ ಹ್ಯಾವ್ ಐಡೆಂಟಿಫೈಡ್ ಕ್ಲೋಸ್ ಟು ಅಬೌಟ್ 8,200 ಆಡ್ ನಮ್ಮ BLOs ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್. ನಮ್ಮದು 8,900 8,900 ಬೂತ್ ಲೆವೆಲ್ ಆಫೀಸರ್ಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್. ಈ 8,900 ಬೂತ್ ಲೆವೆಲ್ ಆಫೀಸರ್ಸ್ ಜೊತೆಗೆ ದ ಕನ್ಸರ್ನ್ ಪೊಲಿಟಿಕಲ್ ಪಾರ್ಟೀಸ್ ಹ್ಯಾವ್ ಆಲ್ಸೋ ಐಡೆಂಟಿಫೈಡ್ ಕ್ಲೋಸ್ ಟು ಅಬೌಟ್ 16,700 ಬೂತ್ ಲೆವೆಲ್ ಏಜೆಂಟ್ಸ್. BLO ವಿಲ್ ಇಶ್ಯೂ ದ ಎನ್ಯುಮರೇಷನ್ ಫಾರ್ಮ್ಸ್. ಈಗ ಅದರ ಜೊತೆಗೆ ಎನ್ಯುಮರೇಷನ್ ಫಾರ್ಮ್ ಒಂದು ವೇಳೆ ಮನೆಗೆ ಹೋಗುವಾಗ ಯಾರು ಇಲ್ಲದಿದ್ದರೆ ಅವರು ಇನ್ನೊಂದು ಸರಿ 2 ಸರಿ ಅಲ್ಲಿ ಮನೆಗೆ ಭೇಟಿ ಮಾಡಲಿಕ್ಕೆ ವ್ಯವಸ್ಥೆ ಸಹ ನಾವು ಮಾಡಿಟ್ಟಿದ್ವಿ. ಅಂದರೆ ದೇ ವಿಲ್ ವಿಸಿಟ್ ದ ಕನ್ಸರ್ನ್ ಹೌಸ್ ಹೋಲ್ಡ್ ಫಾರ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಟೈಮ್ ಆಲ್ಸೋ ಟು ಚೆಕ್ ವೆದರ್ ದರ್ ಇಸ್ ಅ ವೋಟರ್ ಇನ್ ದ್ಯಾಟ್ ಏರಿಯಾ.